ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ಏನು ಮಾನ್ಯ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತು ಹೇಳಿದ್ದಾರೆ. ಕನ್ನಡಿಗರು ತಮಿಳವರು ಹಿಂದಿ ಕಲಿತ್ರೆ ತಪ್ಪೇನು ಅಂತ. ಖಂಡಿತ ಯಾವುದೇ ರೀತಿಯ ತಪ್ಪಿಲ್ಲ, ಕಲ್ತ್ರೆ ಏನು ತಪ್ಪಿಲ್ಲ. ಕಲಿಯೋಣ, ಆ ಭಾಷೆಗೆ ಬೆಲೆ ಕೊಡೋಣ, ಗೌರವ ಕೊಡೋಣ, ಬೆಂಬಲಿಸೋಣ. ನಿಮ್ಮ ಹೇಳಿಕೆಯನ್ನ ಸಮಸ್ತ ಕನ್ನಡ ಬಂಧುಗಳು ಒಪ್ತೀವಿ. ಯಾವಾಗ ಉತ್ತರ ಪ್ರದೇಶದಲ್ಲಿ ಮೂರನೇ ಭಾಷೆಯಾಗಿ ಇಡೀ ಉತ್ತರ ಪ್ರದೇಶಾದ್ಯಂತ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿ ಮೂರನೇ ಭಾಷೆ ನೀತಿ ಜಾರಿಗೆ ತನ್ನಿ. ಕರ್ನಾಟಕದಲ್ಲಿ ಹೇಗೆ ಮೂರು ಭಾಷೆಯ ನೀತಿ ಯಾವ ರೀತಿ ಇದೆಯೋ ಅದೇ ರೀತಿ ಇಡೀ ಉತ್ತರ ಪ್ರದೇಶದಿಂದ ಮೂರನೇ ಭಾಷೆಯಾಗಿ ಕನ್ನಡ ಭಾಷೆಯನ್ನು ಜಾರಿಗೆ ತನ್ನಿ. ಕಟ್ಟುನಿಟ್ಟಾಗಿ ಈ ಕ್ಷಣದಿಂದ ಮೂರನೇ ಭಾಷೆಯಾಗಿ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿ. ಏನು ಈ ವರ್ಷ ಶೈಕ್ಷಣಿಕ ವರ್ಷ ಇನ್ನೇನು ರಜೆ, ಬೇಸಿಗೆ ರಜೆ ಹೋಗುತ್ತೆ. ಪ್ರಾರಂಭದಿಂದ ಗಂಟಾಗೋಷ್ಟು ಸಾರಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮೂರನೇ ಭಾಷೆಯಾಗಿ ಕನ್ನಡವನ್ನು ಆಯ್ಕೆ ಮಾಡ್ಕೊಂತ ಇದ್ದೀವಿ. ಮೂರು ಭಾಷೆ ನೀತಿ ಜಾರಿಗೆ ತರ್ತಾ ಉತ್ತರ ಪ್ರದೇಶದಲ್ಲಿ ಅಂತ ಬಿಟ್ಟು ಗಂಟಾಗೋಷ್ಟಕ್ಕೆ ಸಾರಿ ನಾವು ಕನ್ನಡ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ನಾವು ಉತ್ತರ ಪ್ರದೇಶ ಹಿಂದಿ ಮಕ್ಕಳಿಗೆ ಕನ್ನಡ ಕಡ್ಡಾಯ ಮಾಡ್ತಾ ಇದೀವಿ ಅಂತ ಬಿಟ್ಟು ಜಾರಿಗೆ ತಂದು ಎಲ್ಲಾ ಉತ್ತರ ಪ್ರದೇಶದ ಜನರು ಕನ್ನಡ ಮಾತಾಡಿದಾಗ, ಕನ್ನಡ ನುಡಿ ಕಲ್ತ್ಕೊಂಡಾಗ, ಪ್ರತಿಯೊಬ್ಬರ ಮನೆಗಳಲ್ಲೂ ಕನ್ನಡ ಭಾಷೆ ಕಲಿತಾಗ, ಮಾತಾಡಿದಾಗ, ಸಂವಹನ ಮಾಡಿದಾಗ ನಾವು ಕರ್ನಾಟಕದಲ್ಲಿ ಹಿಂದಿ ಕಲಿತೀವಿ. ನಿಮಗೆ ಬೇಡದ ಮೂರು ಭಾಷೆ ನೀತಿ ನಮ್ಗೆ ಯಾಕೆ ಬೇಕು ಸ್ವಾಮಿ? ನಿಮ್ಗೆ ಬೇಡದ ಮೂರು ಭಾಷೆ ನೀತಿ ನಮ್ಗೆ ಯಾಕೆ ಬೇಕು? ಭಾರತ ಒಕ್ಕೂಟ ರಚನೆಯಾಗಿ 70 ವರ್ಷ ಆಗ್ತಾ ಇದೆ, 70 ವರ್ಷ ದಾಟ್ತಾ ಇದೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಬರೀ 2 ಭಾಷೆ ನೀತಿ ತಾನೇ ಇರೋದು. ಬರೀ ಇಂಗ್ಲಿಷು ಹಿಂದಿ. ಅಂತದ್ ನಮ್ಗೆ ಯಾಕೆ ಬೇಕು ಸ್ವಾಮಿ ಹಿಂದಿ? ನಾವ್ಯಾಕೆ ಕಲಿಬೇಕು? ಅದು ನಮ್ಮ ಭಾಷೆನೂ ಅಲ್ಲ. ನಮ್ಮ ಕನ್ನಡ ದೇಶದಲ್ಲಿ ಹುಟ್ಟಿಲ್ಲ ಭಾಷೆ. ಅದು ಹುಟ್ಟಿಲ್ಲ ಅಂದ್ರೂ ಯಾವುದೋ ಅರಬ್ರಿಗೆ ಸಂಬಂಧಪಟ್ಟಿದ ಭಾಷೆ, ಅದು ಪರ್ಷಿಯನ್ ಸಂಬಂಧಪಟ್ಟಿದ ಭಾಷೆ ಹಿಂದಿ. ನಾವ್ಯಾಕೆ ಕಲಿಬೇಕು? ನೀವು ಭಾಷೆ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಸಂತೋಷ. ಅದಕ್ಕೂ ನಮ್ಗೆ ಸಂಬಂಧ ಏನು? ನಾವು ಹಿಂದಿ ಕಲಿಬೇಕಂದ್ರೆ ನೀವು ಈ ಕ್ಷಣದಿಂದ ಈ ವರ್ಷ ಶೈಕ್ಷಣಿಕ ವರ್ಷ ಏನು ಬರುತ್ತಲ್ಲ, ಈ ವರ್ಷದಿಂದ ಕನ್ನಡ ಭಾಷೆ ಕಡ್ಡಾಯ ಮಾಡಿ, 3 ಭಾಷೆ ನೀತಿ ಭಾಷೆ ಕಡ್ಡಾಯ ಮಾಡಿಬಿಟ್ಟು 1 ವರ್ಷದಲ್ಲಿ ಇಡೀ ಉತ್ತರ ಪ್ರದೇಶದ ಕನ್ನಡ ಕಲಿಸಿ, ಪ್ರತಿಯೊಬ್ಬ ಬಾಯಲ್ಲಿ ಕನ್ನಡ ಮಾತಾಡಿಸಿ, ಖಂಡಿತ ನಾವು 3ನೇ ಭಾಷೆಯಾಗಿ ಕರ್ನಾಟಕದಲ್ಲಿ ಹಿಂದಿನ ಒಪ್ಕೊಂತೀವಿ. ಎಲ್ಲರಿಗೂ ನಮ್ಗೆ ನಮ್ಮೇಲೆ ಹಿಂದಿ ಕಲೀರಿ, ಅದ್ ಮಾಡ್ರಿ, ಇದ್ ಮಾಡ್ರಿ ಅಂದ್ಬಿಟ್ಟು ನಮ್ಮೇಲೆ ದಯವಿಟ್ಟು ಹಿಂದಿ ಏರಿಕೆ ಮಾಡಕ್ ಬರಬೇಡಿ ಅಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ, ಸಮಸ್ತ ಕನ್ನಡ ದೇಶದ ಕರ್ನಾಟಕದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೀವಿ. 3ನೇ ಭಾಷೆ ನೀತಿಯ 3ನೇ ಭಾಷೆಯಾಗಿ ಉತ್ತರ ಪ್ರದೇಶದಲ್ಲಿ ಕನ್ನಡ ಭಾಷೆ ಆಯ್ಕೆ ಮಾಡಿಕೊಂಡು ಜಾರಿಗೆ ತನ್ನಿ, 3 ಭಾಷೆ ನೀತಿ ಜಾರಿಗೆ ತನ್ನಿ. ಮೊದಲು ನೀವು ಮಾಡಿ ಕೆಲಸ ಮಾಡ್ಬಿಟ್ಟು ಆಮೇಲೆ ನಮ್ಗೆ ಹೇಳಿ ಯಾಕೆ ಕಲಿಬೇಕು, ಕಲೀರಿ ಅಂತ ಹೇಳ್ಬಿಟ್ಟು. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.